ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಕುಟುಂಬ ಇನ್ನೂ ಆತಂಕದಲ್ಲಿ ಜೀವ ಕಳೆಯುತ್ತಿದೆ. ಇದೇ ಸಮಯದಲ್ಲಿ ಕುಡುಕ ಆಟೋ ಚಾಲಕನೋರ್ವ ಬೇರೆ ಥರನಾಗಿ ನಡೆದುಕೊಂಡು ನಿರಂಜನ್ ಹಿರೇಮಠ್ ಭಯಬೀಳುವ ಸ್ಥಿತಿ ನಿರ್ಮಾಣವಾದ ಘಟನೆ ಸಂಭವಿಸಿದೆ. ಕುಡುಕ ಆಟೋ ಚಾಲಕನೋರ್ವ ಕಾರಿಗೆ ಮುಂದೆ ಮುಂದೆ ಬಂದು ತೊಂದರೆ ಕೊಟ್ಟಿದ್ದಲ್ಲದೆ ಧೈರ್ಯ ಕಳೆದುಕೊಳ್ಳುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾನೆ. ಈ ಸಮಯದಲ್ಲಿ ರೋಸಿ ಹೋದ ನಿರಂಜನ್ ಹಿರೇಮಠ್ ತಕ್ಷಣವೇ ಆಟೋದ ಮುಂದೆ ನಿಲ್ಲಿಸಿ ನೋಡಿದಾಗ ಆಟೋ ಚಾಲಕ ಕುಡಿದ ಮತ್ತಿನಲ್ಲಿ ಚಾಲನೆ ಮಾಡುತ್ತಿರುವುದು ಕಂಡುಬಂದಿದೆ. ತಕ್ಷಣವೇ ಹಿರಿಯ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಸ್ವತಃ ಡಿಸಿಪಿ ರವೀಶ್ ಅವರೇ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಲ್ಲದೆ ಕುಡಿದ ಮತ್ತಿನಲ್ಲಿದ್ದ ಆಟೋ ಚಾಲಕನನ್ನು ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಇದೇ ಸಮಯದಲ್ಲಿ ತಮಗೆ ಜೀವಕ್ಕೆ ಬೆದರಿಕೆ ಇದೆ, ಬೇರೆ ಬೇರೆ ಘಟನಾವಳಿಗಳು ನಡೆಯುತ್ತಿವೆ ಎಂದು ನೇಹಾ ಹಿರೇಮಠಳ ತಂದೆ ನಿರಂಜನ್ ಹಿರೇಮಠ್ ಹೇಳಿಕೊಂಡಿದ್ದಾರೆ. ನಿನ್ನೆ ನಾನು ವಿದ್ಯಾನಗರ ಕೇಲಿಗೆ ಹೋಗ್ತಾಯಿದ್ದೆ. ಅದರ ಜೊತೆಗೆ ನಾನು ಸ್ವಲ್ಪ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಹಿಂಗೆ ತತ್ವದರ್ಶಿ ಆಶಿ ಹೋಗ್ಬೇಕಂತ ನಾನು ಹೋಗ್ತಾಯಿದ್ದೆ. ಅದರಲ್ಲಿ ಪಿ ಸಿ ಜಾಬಿನ ಕಾಲೇಜಿಗೆ ಮುಂದುಗಡೆ ಶಿರೂರ್ ಪಾರ್ಕ್ ಸಿಗ್ನಲ್ ಇದೆ. ಆ ಸಿಗ್ನಲ್ ಹತ್ರ ನಾನು ಹೋಗುವಾಗ ಒಂದು ಆಟೋ ಮುಂದುಗಡೆ ಹೋಗ್ತಾ ಇರ್ತೈತಿ. ಯಾವ ಕಾರಣಕ್ಕೂ ಅವನು ನನಗೆ ಮುಂದೆ ಹೋಗೋಕೆ ಕೊಡಲಿಲ್ಲ. ಲೆಫ್ಟ್ ಬಂದರೆ ಲೆಫ್ಟ್ ಬರ್ತಾನೆ, ರೈಟ್ ಬಂದರೆ ರೈಟ್ ಬರ್ತಾನೆ. ಹಾರು ನೋಡಿದ್ರು ಸೈಡ್ ಕೊಡ್ತಾಯಿಲ್ಲ. ಯಾಕೆ ಹಿಂಗೆ ಮಾಡ್ತಾನೆ ಅಂತೇಳಿ ನಾನು ನೋಡಿದೆ. ಭಾಳಷ್ಟು 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ತನಕ ಹಿಂಗೆ ಕಾಡಿದ. ಮುಂದೋಗಿ ನಾನು ಓವರ್ಟೇಕ್ ಮಾಡಿ ಬಂದೆ, ಮತ್ತು ಓವರ್ಟೇಕ್ ಮಾಡಿ ಸ್ಟಾಪ್ ಮಾಡಿದ. ಆಮೇಲೆ ನಿಲ್ಲಿಸಿ ಕೇಳಿದಾಗ ಅವನು ಫುಲ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಇದ್ದ. ಅದ್ರ ಜೊತೆಗೆ ಸ್ವಲ್ಪ ಅವನು ಬೇರೆ ವ್ಯಸನ ಕೂಡ ಮಾಡಿದ್ದ. ಇದರಿಂದ ನಮಗೆ ಎಲ್ಲೋ ಒಂದು ಕಡೆ ನಮಗೆ ಒಂದು ಸ್ವಲ್ಪ ಆತಂಕದ ವಾತಾವರಣ ಕಾಣ್ತಾ ಇದೆ. ಮತ್ತು ನಿನ್ನೆ ರಾತ್ರಿ ಕೂಡ ಇಬ್ಬರು ಅನಾಮಯ ವ್ಯಕ್ತಿಗಳು ಬೈಕ್ ತೊಗೊಂಡು ಬಂದು ರಾತ್ರಿ ಇಲ್ಲೇ ಅಡ್ಡಾಡಿ ಹೋಗಿದ್ದಾರೆ 8 ಗಂಟೆ ಸುಮಾರು. ಇಂಥ ಒಂದು ಪ್ರಕರಣ ನೋಡಿದಾಗ ನಾವು ಮೊದಲೇ ಈಗ ಬೇರೆ ಬೇರೆ ಆ್ಯಂಗಲ್ದಾಗ ಎಲ್ಲರೂ ಭಾಳಷ್ಟು ಮಂದಿ ನಮ್ಮ ಮೇಲೆ ಕಣ್ಣಂತೂ ಇಟ್ಟಿದ್ದಾರೆ. ಮತ್ತು ಈ ರೀತಿ ನಡೆದ್ರೆ ನಾಳೆ ನನ್ನ ಜೀವಕ್ಕೆ ಏನಾರು ಅಪಾಯ ಆದರೂ ಕೂಡ ಅದಕ್ಕೆ ಕೂಡ ಮತ್ತು ಅದು ಬೇರೆ ರಂಗಕ್ಕೆ ತೊಗೋತೈತಿ. ಅದಕ್ಕೆ ದಯಮಾಡಿ ಸ್ವಲ್ಪ ನನಗೇನು ಭದ್ರತೆ ಇದೆ, ಈಗಾಗಲೇ ಗನ್ಮ್ಯಾನನ್ನು ಕೊಟ್ಟಿದ್ದಾರೆ ಮತ್ತು ಮನೆಗೂ ಕೂಡ ಸುರಕ್ಷಣೆ ಕೊಟ್ಟಿದ್ದಾರೆ. ಬಟ್ ಈ ರೀತಿ ರಸ್ತೆಯಲ್ಲಿ ಆಗೋದ್ರಿಂದ ಅಪಘಾತ ಆಗಿ ಮತ್ತೊಂದು ಏನಾರು ಆಗಬಾರ್ದು ಅನ್ನೋದೊಂದು ನನ್ನ ಬೇಡಿಕೆ. ಅದಕ್ಕೆ ಸೂಕ್ತವಾದ ಸ್ವಲ್ಪ ಆಟೋ ಈ ನಮ್ನಿ ಮಾಡಿದಾಗ ನಾನು ಕಾರ್ನಲ್ಲೇ ಕುಂತು ನಾನು ಹುಡುಗಿಗೆ ಹೇಳಿದೆ ವಿಡಿಯೋ ಮಾಡು ಇಮಿಡಿಯೇಟ್ಲಿ. ಮತ್ತು ನಾನು ಕಾರ್ಗೂ ಕೂಡ ಫ್ರಂಟು ಮತ್ತು ಬ್ಯಾಕು ಕ್ಯಾಮ್ರಾ ಹಾಕ್ಸಿದ್ದೀನಿ. ಮತ್ತು ಅದ್ರ ಜೊತೆಗೆ ನಾವು ಗನ್ಮ್ಯಾನಿಗೆ ಅಲರ್ಟ್ ಮಾಡಿದ್ದೀವಿ, ಇದನ್ನು ಸ್ವಲ್ಪ ನೋಡಿ ಅಂತ. ಇಲ್ಲ ಆಮೇಲೆ ನಂಬರ್ ಪ್ಲೇಟ್ ಅಬ್ಸರ್ವ್ ಮಾಡಿದ್ವಿ. ನಂಬರ್ ಪ್ಲೇಟ್ ಭಾಳ ಸಣ್ಣದಿತ್ತು, ಚಿಕ್ಕದಿತ್ತು. ಅವಾಗ ಅವರು ಕೂಡ ಅಂದರು, ಇಲ್ಲ ಈ ಥರ ಕ್ರೈಮ್ ಏನಾರು ಮಾಡಿದರೆ ಅವ್ರು ಸಣ್ಣ ಅಕ್ಷರಲ್ಲೇ ಮಾಡ್ತಾರೆ ಪೊಲೀಸರು. ಮತ್ತು ಇಮಿಡಿಯೇಟ್ಲಿ ನಾವು ಹೋಗಿ ಮುಂದೆ ನಿಲ್ಲಿಸಿ ಅವನು ಹಿಡಿದು ಡಿ ಸಿ ಪಿ ಇವರು ಬಂದರು, ಡಿ ಸಿ ಪಿ ಟ್ರಾಫಿಕ್ ಆ್ಯಂಡ್ ಕ್ರೈಮ್ದವರು ಬಂದು ಅವ್ರನ್ನ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಿ ಮತ್ತು ಟ್ರಾಫಿಕ್ಕಿಗೂ ಕೊಟ್ಟರು ಮತ್ತು ವಿದ್ಯಾನಗರ ಪೊಲೀಸ್ ಠಾಣೆಗೂ ಕೊಟ್ಟರು.